ಅಧ್ಯಾಯ 3. ರಾತ್ರಿ ಪಯಣ. ರಾತ್ರಿಯಾದರೂ ಅದು ಟಪಾಲು ಒಯ್ಯುವ ಮೇಲ್ ಆದ ಕಾರಣ ಮುಖ್ಯ ನಿಲ್ದಾಣಗಳಲ್ಲಿ ನಿಂತು ಸಾಗಬೇಕು. ಬೆಂಗಳೂರು ನಗರ ನಿಲ್ದಾಣದಿಂದ ಹೊರಟು ಕಂಟೋನ್ಮೆಂಟ್ ಕಡೆ ಚಲಿಸುತ್ತಾ ಇದ್ದಿತು. ಇಂಜಿನ್ ಹಿಂಭಾಗದ ಬೋಗಿಯಾದ ಕಾರಣ ಸತತ ಶಬ್ದ. ಯಾವುದಾದರೂ ಗೇಟ್ ಅಡ್ಡ ಬರುವಾಗ ಅದು ಹಾಕುವ ಕೂಗು ಎಲ್ಲ ನೋಡುವಾಗ ಅಕ್ಷಯ್ ಅಂದುಕೊಂಡ, ರಾತ್ರಿ ನಿದ್ದೆ ಬರುವುದು ಕಷ್ಟದ ಕೆಲಸ. ಮನು ಹೇಳುತ್ತಾ ಇದ್ದ, ಸದ್ಯ ನನಗೆ ರಜೆ ಕೊಡುವರೇ ಇಲ್ಲವೇ ಎನ್ನುವುದು ಒಂದಿಷ್ಟು ಆತಂಕ ಮೂಡಿಸಿತ್ತು. ಕಡೆಗೆ ನಮ್ಮ ಮ್ಯಾನೇಜರ್ ಒಪ್ಪಿದರು, ಅದೇ ಸಮಾಧಾನ. ನಿಮ್ಮದು ಹೇಗಾಯಿತು? ರಜಾ ಪಡೆಯಲು ತೊಂದರೆ ಆಗಲಿಲ್ಲವೇ? ಅಕ್ಷಯ್ ಹೇಳಿದ ಹಗುರ ಭಾವದಲ್ಲಿ. ಯಾರಿಗೆ ಗೊತ್ತು? ಮನು ಮತ್ತೆ ಕೇಳಿದ ಕುತೂಹಲದಿಂದ. ಹಾಗೆಂದರೇನು? ಅಕ್ಷಯ್ ಹೇಳಿದ. ನಾನು ಮ್ಯಾನೇಜರ್ ಬಳಿ ರಜಾಪತ್ರ ಕೊಟ್ಟು ಹೀಗೆ ಉತ್ತರ ಭಾರತದ ಟೂರ್ ಹೊರಡುವುದಾಗಿ ತಿಳಿಸಿದೆ. ಆದರೆ ಮನುಷ್ಯ ಆ ಪತ್ರವನ್ನು ಪಕ್ಕದಲ್ಲಿಟ್ಟು ಅದರ ಮೇಲೆ ಒಂದು ಪೇಪರ್ ವೇಟ್ ಇಟ್ಟು ನನ್ನ ಕೈಲಿ ಮುಂದಿನ ವಾರದ ಟಾರ್ಗೆಟ್ ಬಗ್ಗೆ ಮಾತನಾಡಿದ. ಹೆಡ್ ಆಫೀಸ್ನಿಂದ ರೀಜನಲ್ ಮ್ಯಾನೇಜರ್ ಬರುತ್ತಾ ಇದ್ದಾರಂತೆ. ಹಾಗಾಗಿ ನಮಗೆಲ್ಲ ಕೊಟ್ಟಿರುವ ಸೇಲ್ಸ್ ಟಾರ್ಗೆಟ್ ಮುಟ್ಟುವ ಬಗ್ಗೆ ಹೇಳಿದ. ನಾನಂತೂ ರಜಾ ಚೀಟಿ ಕೊಟ್ಟಾಗಿದೆ, ಏನಾದರೂ ಮಾಡಿಕೊಳ್ಳಲಿ. ಮನು ಆತಂಕಪಟ್ಟ. ಅಲ್ಲ, ಹೀಗೆ ರಜಾ ಅಪ್ರೂವ್ ಆಗದೆ ಬಂದಿರುವಿರಿ, ಏನಾದರೂ ತೊಂದರೆ ಆಗೋದಿಲ್ಲವೇ? ಅಕ್ಷಯ್ ಹೇಳಿದ. ತೊಂದರೆಯೇ? ಏನಾಗಬಹುದು? ಕೆಲಸಕ್ಕೆ ಬರಬೇಡ ಅನ್ನಬಹುದು, ಅಷ್ಟೇ ತಾನೇ. ವಾಪಸ್ ಬಂದ ನಂತರ ಯೋಚನೆ ಮಾಡಿದರಾಯಿತು. ಮನು ಚಿಂತಿತನಾದ. ನಾನು ಕರೆದ ಕಾರಣಕ್ಕೆ ಇವರು ಟೂರ್ ಹೊರಟರು. ಈಗ ವಿಷಯ ಹೀಗೆ. ಕೆಲಸಕ್ಕೆ ತೊಂದರೆ ಆದರೆ ಹೇಗೆ? ತೀರಾ ರಜೆ ಸಿಗಲ್ಲ ಎಂದರೆ ಪ್ರವಾಸ ಮುಂದೆ ಹಾಕಬಹುದಿತ್ತು. ಇವರು ನನ್ನ ಬಳಿ ಏನು ಹೇಳಲೂ ಇಲ್ವಲ್ಲ. ಮುಂದೆ ಮಾತೇನಿಲ್ಲ. ನಿದ್ರೆ ಮಾಡಿದರು. ಮತ್ತೆ ಮದ್ರಾಸಿನಲ್ಲಿ ಇಳಿದು ಅಲ್ಲಿ ಒಂದಿಷ್ಟು ಕಾಲ ಕಳೆದು ಸಂಜೆ ಹೊರಟ ಗಂಗಾ ಕಾವೇರಿ ಎಕ್ಸ್ಪ್ರೆಸ್ ಹತ್ತಿ ತಮ್ಮ ಪ್ರಯಾಣ ಮುಂದುವರೆಸಿದರು. ನಡುವೆ ರೈಲಿನಲ್ಲಿ ಬರುವ ಆಹಾರಗಳೇ ತಿಂಡಿ ಊಟ. ಮರುದಿನ ರಾತ್ರಿ ಸಮಯ ಒಂದು ಸ್ಟೇಷನ್ನಲ್ಲಿ ರೈಲು ನಿಲುಗಡೆ. ನಿಲ್ದಾಣದ ಹೆಸರು ಇಟಾರ್ಸಿ. ಅಕ್ಷಯ್ ಹೇಳುತ್ತಾ ಇದ್ದ. ಮನು, ನಿಮಗೆ ಗೊತ್ತೇ, ಈ ರೈಲ್ವೆ ಜಂಕ್ಷನ್ ಸರಿಯಾಗಿ ಭಾರತದ ಮಧ್ಯಭಾಗದ ನಿಲ್ದಾಣ ಆಗಿದೆ. ಇಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದ ಕಂಬಿಗಳು ಹಾದು ಹೋಗಿವೆ. ಸರಿಯಾಗಿ ಭಾರತೀಯ ರೈಲ್ವೆ ನಕ್ಷೆಯ ಮಧ್ಯಭಾಗ. 2 ರಾತ್ರಿ ಹಗಲು ಎಂದು ಪ್ರಯಾಣ ಮಾಡುತ್ತಾ ಬೆಳಗಿನ ಸಮಯಕ್ಕೆ ವಾರಾಣಸಿ ತಲುಪಿದರು. ಅಕ್ಷಯ್ ವಾರಾಣಸಿಗೆ ಬರುವುದು ಮೊದಲ ಸಲ ಅಲ್ಲ. ನಿಲ್ದಾಣದಿಂದ ಸೈಕಲ್ ರಿಕ್ಷಾ ಹತ್ತಿ ಹನುಮಾನ್ ಘಾಟ್ ತಲುಪಿದರು. ಮನು ಮೊದಲ ಸಲ ಸೈಕಲ್ ರಿಕ್ಷಾ ಹತ್ತಿದ್ದ. ಅವನಿಗೆ ಬೆಂಗಳೂರಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಜಟಕಾ ಕುದುರೆ ಗಾಡಿಯಲ್ಲಿ ಕುಳಿತ ನೆನಪು. ಮೈಸೂರು ನಗರಕ್ಕೆ ಒಮ್ಮೆ ಹೋದಾಗ ಮೈಸೂರು ಟಾಂಗಾ ಎಂದು ಕುಳಿತಿದ್ದ. ಅವನಿಗೆ ಅದೆಲ್ಲ ನೆನಪಾಗಿ ಅಕ್ಷಯ್ ಜೊತೆ ಆ ಬಗ್ಗೆ ಹೇಳಿದ. ಹನುಮಾನ್ ಘಾಟಿನ ಕರ್ನಾಟಕದ ಛತ್ರ ಮೈಸೂರಿನ ಮಹಾರಾಜರ ಕಾಲದಲ್ಲಿ ಕಟ್ಟಿಸಿದ್ದು, ತೀರಾ ಹಳೆಯದಾಗಿದ್ದು, ನೋಡಲು ಭಯವಾಗುವಂತಹ ದೊಡ್ಡ ದೊಡ್ಡ ಹಲ್ಲಿಗಳನ್ನು ಗೋಡೆಯ ಮೇಲೆ ನೋಡಿ ಬೆಚ್ಚಿಬಿದ್ದ ಮನು. ಇಲ್ಲಿರುವ ಇಷ್ಟು ದೊಡ್ಡ ಹಲ್ಲಿಗಳನ್ನು ನೋಡಿದರೆ ನಮ್ಮೂರಿನ ಬೇಲಿಯ ಮೇಲಿರುವ ಓತಿಕ್ಯಾತಗಳು ನೆನಪಾಗುವುದು. ಮನು ಮಾತಿಗೆ ಅಕ್ಷಯ್ ನಗುತ್ತಾ ಇದ್ದ. ಕರ್ನಾಟಕ ಛತ್ರದ ಮ್ಯಾನೇಜರ್ ಚಂದ್ರಶೇಖರ್ ಅನ್ನುವರು. ಇಲ್ಲಿಂದ ಹೋದವರಿಗೆ ಒಂದಿಷ್ಟು ಅನುಕೂಲ ಮಾಡಿಕೊಡುವರು. ಛತ್ರದ ಪಕ್ಕದ ರಸ್ತೆಯಲ್ಲಿ ತಮಿಳು ಹೆಂಗಸು ಒಬ್ಬರು ಇದ್ದರು. ಹೆಸರು ಅಮ್ಮಾಳ್. ಆಕೆ ಒಂಟಿಯಾಗಿದ್ದ ವಿಧವೆ. ಅವರ ಮನೆಯಲ್ಲಿ ಹೇಳಿದರೆ ಊರಿನ ಹಾಗೆ ಅನ್ನ, ಸಾರು, ಪಲ್ಯ, ಸಾಂಬಾರ್, ಇಡ್ಲಿ ಎಲ್ಲ ಸಿಗುವುದು. ಕರ್ನಾಟಕ ಛತ್ರದ ಹಿಂಭಾಗದಲ್ಲಿ ಮೆಟ್ಟಿಲುಗಳನ್ನು ಇಳಿದು ಹೋದರೆ ಆಯಿತು. ಗಂಗಾ ನದಿ ಮೆಟ್ಟಿಲ ಮೇಲೆ ಹರಿದು ಹೋಗುವಳು. ನದಿಯ ವಿಸ್ತಾರ ಮನುವನ್ನು ಮರಳುಗೊಳಿಸಿತು. ನದಿಯಲ್ಲಿ ಸದಾ ಓಡಾಡುವ ದೋಣಿಗಳು. ಅವರು ಒಂದು ದಿನ ಮಾತ್ರ ವಾರಾಣಸಿಯಲ್ಲಿ ಉಳಿದು ಮರುದಿನ ಪುನಃ ರೈಲಿನಲ್ಲಿ ಹರಿದ್ವಾರದ ಕಡೆ ಪ್ರಯಾಣಿಸಬೇಕಿತ್ತು. ಅಂದು ಸೋಮವಾರ ಬೇರೆ. ಕಾಶಿ ವಿಶ್ವನಾಥನ ದರ್ಶನ ಮಾಡುವ ಹುಮ್ಮಸ್ಸು ಇಬ್ಬರಿಗೂ. ಮ್ಯಾನೇಜರ್ ಚಂದ್ರಶೇಖರ್ ಒಂದು ಸಲಹೆ ನೀಡಿದರು. ನೀವು ವಿಶ್ವನಾಥನ ದರ್ಶನ ಮಾಡಲು ಇಲ್ಲಿಂದ ರಸ್ತೆಯಲ್ಲಿ ಸುಮಾರು 1 ಮೈಲಿ ದಾಟಬೇಕೋ, ಇಲ್ಲ ಸೈಕಲ್ ರಿಕ್ಷಾ ಹಿಡಿಯಬೇಕು. ಅದರ ಬದಲು ಈ ಛತ್ರದ ಹಿಂದೆ ಹೋಗಿ ದೋಣಿಯೊಂದನ್ನು ಕರೆದು ಹತ್ತಿಬಿಡಿ. ಗಂಗಾ ನದಿಯ ಮೇಲೆ ಸಾಗಿ ಅವನು ನಿಮ್ಮನ್ನು ದಶಾಶ್ವತ್ಥಮೇಧ ಘಾಟ್ನಲ್ಲಿ ಇಳಿಸುವನು. ಅಲ್ಲಿಂದ ಮೇಲೆ ಹತ್ತಿ ಹೋದರೆ ದಾರಿ ಸೀದಾ ವಿಶ್ವನಾಥನ ಮಂದಿರವನ್ನು ಮುಟ್ಟುವುದು. ಅಲ್ಲಿ ಕೇಳಿ ದೇವರ ದರ್ಶನ ಮಾಡಿ ಒಳ ಹೋಗುವ ಮುಂಚೆ ಹೊರಗೆ ಅಂಗಡಿಯಲ್ಲಿ ಒಂದು ಕುಡಿಕೆ ಹಾಲು ಪಡೆಯಿರಿ. ಅದಕ್ಕೆ ಭಾಂಗ್ ಸೊಪ್ಪು ಹಾಕಿಕೊಡುವರು, ನಮ್ಮಲ್ಲಿನ ಬಿಲ್ವಪತ್ರೆ ಥರ ಅಂದುಕೊಳ್ಳಿ. ಒಳಗೆ ಹೋದರೆ ಸಾಲಿನಲ್ಲಿ ಹೋಗಿ ಶಿವನ ತಲೆಯ ಮೇಲೆ ಹಾಲು ಹಾಕಿ ಹಾಗೆ ಶಿವನ ಸ್ಪರ್ಶ ಮಾಡಲು ಬಿಡುವರು. ಮುಟ್ಟಿ ನೋಡಿ.
ಅಲ್ಲಿರುವ ಇತರ ದೇವಾಲಯ ದರ್ಶಿಸಿ ಹಾಗೆ ಅನ್ನಪೂರ್ಣ ಮಂದಿರ ನೋಡಿ. ಸುತ್ತಾಡಿ ಹಿಂದೆ ಬರುವಾಗ ಬೇಕಿದ್ದರೆ ನಡೆಯುತ್ತಾ ಬಂದು ಬಿಡಿ, ಊರನ್ನು ನೋಡಿದ ಹಾಗೆ ಆಗುವುದು. ಒಂದೇ ರಸ್ತೆ, ಅಲ್ಲಿ ಗಿರಿಜಾಘರ್ ಎನ್ನುವ ಚರ್ಚ್ ಚೌಕವಿದೆ. ಅಲ್ಲಿಂದ ಒಂದೇ ರಸ್ತೆ, ಹನುಮಾನ್ ಘಾಟ್ ಬಳಿ ಬಂದರೆ ಕರ್ನಾಟಕ ಛತ್ರ ಸಿಗುವುದು ಸುಲಭ. ಅಕ್ಷಯ್ ಹೇಳಿದ. ಸರಿ ಆಗಲಿ ರಾಯರೇ, ನಾನು ಇದು ಮೊದಲ ಸಲ ಏನಲ್ಲ ಬರುತ್ತಾ ಇರುವುದು. 2 ಸಲ ಬಂದಿರುವೆ. ನಿಮ್ಮಲ್ಲೇ ರೂಮು ಮಾಡಿ ಇದ್ದೆ, ಹಾಗಾಗಿ ದಾರಿ ಏನು ಕಷ್ಟವಾಗಲಾರದು. ಚಂದ್ರಶೇಖರ್ ಹೇಳಿದರು. ಹಾಗಿದ್ದರೆ ಸರಿ, ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಅವರು ಹೇಳಿದಂತೆ ಇಬ್ಬರು ದೋಣಿ ಒಂದರಲ್ಲಿ ಕುಳಿತರು. ಕೈಯಲ್ಲಿ ಹುಟ್ಟು ಹಾಕುವ ದೋಣಿ. ಅಲ್ಲಲ್ಲಿ ಯಾಂತ್ರಿಕ ದೋಣಿ ಕಾಣುವುದಾದರೂ ಕಡಿಮೆ. ದೋಣಿಯವನು ಇವರನ್ನು ವಿಚಾರಿಸಿದ, ಎಲ್ಲಿಂದ ಬರುತ್ತಾ ಇರುವುದು ಎಂದು. ಅವನ ಹಿಂದಿ ಅರ್ಥವಾಗುವುದು ಕಷ್ಟ, ಆದರೆ ಅಕ್ಷಯ್ ಹಲವು ಬಾರಿ ಸುತ್ತಿದ್ದ ಕಾರಣಕ್ಕೆ ಅಲ್ಲಿನ ಹಿಂದಿ ಅವನಿಗೆ ಅರ್ಥವಾಗುವುದು. ತಾವು ಬೆಂಗಳೂರಿನಿಂದ ಬರುತ್ತಾ ಇರುವುದಾಗಿ ತಿಳಿಸಿದ. ದೋಣಿ ನಡೆಸುವವನ ಹೆಸರು ಸೂರಜ್. ಸೂರಜ್ ದೋಣಿಗೆ ಹುಟ್ಟು ಹಾಕುತ್ತಾ ಯಾವುದೋ ಹಿಂದಿ ಹಾಡು ಗೊಣಗುತ್ತಾ ಇದ್ದ. ನೋಡುವಾಗ ಅದು ಶಿವನ ಮೇಲಿನ ಹಾಡಿನಂತೆ, ನಮ್ಮಲ್ಲಿನ ಜಾನಪದದ ಹಾಡುಗಳಂತೆ ಇದ್ದಿತು. ನೀನು ಹಾಡು ಹೇಳುತ್ತಾ ಇರುವ ಹಿಂದಿ ಬೇರೆಯದೇ ಆಗಿ ಕೇಳುತ್ತದೆ ಅಲ್ಲವೇ? ಅಕ್ಷಯ್ ಕೇಳಿದ. ಹೌದು ಬಾಬು, ಸರಿಯಾಗಿ ಗುರುತಿಸಿದಿರಿ. ನಾನು ಮೈಥಿಲಿ ಭಾಷೆಯವನು. ಹಾಡು ಸಹ ಹಿಂದಿ ಪದಗಳ ರೀತಿಯಲ್ಲಿಯೇ ಇದ್ದರೂ ಸಹ ಅದು ಹಿಂದಿಯ ಹಾಡು ಅಲ್ಲ, ಮೈಥಿಲಿ ಭಾಷೆಯದು. ಅಕ್ಷಯ್ಗೆ ಆಶ್ಚರ್ಯ. ಹೌದೇನೋ? ನಾವು ಹಿಂದಿ ಎಂದರೆ ಒಂದೇ ಎಂದು ಭಾವಿಸುವೆವು, ಅದರಲ್ಲೂ ಬೇರೆ ಬೇರೆ ಇದೆಯೇ? ಹೌದು ಬಾಬು, ಹಿಂದಿ ಎಂದರೆ ಅದರಲ್ಲಿ ಸಹ ಬೇರೆ ಬೇರೆ ರೀತಿ ಇದೆ. ಒಂದೊಂದು ಪ್ರಾಂತ್ಯದ ಹಿಂದಿ ಮತ್ತೊಂದು ಹಿಂದಿಯಿಂದ ಬೇರ್ಪಡುತ್ತದೆ. ನಾವು ಆಡುವ ಮೈಥಿಲಿ ಬಿಹಾರ ಹಾಗೂ ನೇಪಾಳದ ಗಡಿಯಲ್ಲಿ ಹರಡಿಕೊಂಡಿರುವ ಭಾಗದಲ್ಲಿ ಆಡುವರು. ಸೀತೆ ಹುಟ್ಟಿದ ನಾಡು ಎನ್ನುವರು. ಮತ್ತೊಂದು ಮಾತು ಇದೆ, ಈ ಭಾಷೆ ಎಷ್ಟು ಸೊಗಸು ಹಾಗೂ ಮೃದು ಎಂದರೆ, ಜಗಳ ಆಡುವಾಗ ನೀವು ಈ ಭಾಷೆ ಬಳಸಿದರೆ ಎದುರು ಇರುವರು ಸಹ ಭಾಷೆಯ ಸೊಗಡಿಗೆ ತಮ್ಮ ಜಗಳ ನಿಲ್ಲಿಸುವರಂತೆ. ಮನು ನಗುತ್ತಾ ಕುಳಿತಿದ್ದ. ಎಲ್ಲಿ ಹೋದರೂ ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಸಹ ಕನ್ನಡ ಒಂದೇ ಎನ್ನುವಾಗಲೂ ಬೇರೆ ಬೇರೆ ಪ್ರಾಂತ್ಯದವರು ಆಡುವ ಕನ್ನಡ ಕೇಳುವಾಗ ಬೇರೆ ಬೇರೆ ಅನ್ನಿಸುವುದು ಎಂದು ಮನು ಯೋಚಿಸುತ್ತಾ ಇದ್ದ. ಹಾಗೆ ಅವರು ನದಿಯಲ್ಲಿ ದಾಟುವಾಗ ದೋಣಿಯ ಪಕ್ಕದಲ್ಲಿ ಬಿಳಿ ಬಟ್ಟೆಯಲ್ಲಿ ಸುತ್ತಿದ್ದ ಉದ್ದನೆಯ ವಸ್ತುಗಳು ಇವರ ಪಕ್ಕದಲ್ಲೇ ಗಂಗಾ ನೀರಿನ ಪ್ರವಾಹದಲ್ಲಿ ಆಗೊಮ್ಮೆ ಈಗೊಮ್ಮೆ ಸಾಗುವುದು. ಮನು ಅರ್ಥವಾಗದೆ ಕೇಳಿದ, ಇವೆಲ್ಲ ಏನು ಬಟ್ಟೆಯ ಗಂಟುಗಳು ನದಿಯಲ್ಲಿ ಸಾಗುತ್ತಾ ಇರುವುದು? ಹಾಗೆ ಕೇಳುತ್ತಾ ದೋಣಿಯ ಪಕ್ಕದಲ್ಲೇ ಬಂದಿದ್ದ ಬಟ್ಟೆಯಲ್ಲಿ ಸುತ್ತಿದ್ದ ತೇಲುತ್ತಿದ್ದ ಆ ವಸ್ತುವನ್ನು ಮುಟ್ಟಲು ಬಗ್ಗಿದ. ಕನ್ನಡದಲ್ಲಿ ಇವನು ಕೇಳುತ್ತಾ ಇರುವಾಗಲೂ ಸೂರಜ್ ಹೇಳಿದ ಹಿಂದಿಯಲ್ಲಿ, ಮುಟ್ಟಬೇಡಿ, ಅದನ್ನು ಗೊತ್ತಾಗಲಿಲ್ವೇನೋ? ಅದು ಮನುಷ್ಯರ ಶವಗಳು. ಸತ್ತ ಶವಗಳನ್ನು ಬಟ್ಟೆಯಲ್ಲಿ ಸುತ್ತಿ ನದಿಯ ನೀರಿನಲ್ಲಿ ವಿಸರ್ಜಿಸುವರೋ. ಮನುವಿಗೆ ಆಶ್ಚರ್ಯ ಹಾಗೂ ಗಾಬರಿ ಹಾಗೂ ಭಯ. ಆದರೆ ಅದು ಏಕೆ ಹೀಗೆ? ಸೂರಜ್ ಹೇಳಿದ, ಅದು ಇಲ್ಲಿನ ಪದ್ಧತಿ ಎನ್ನುವರು. ಸುತ್ತಮುತ್ತಲ 500,000 ಹಳ್ಳಿಗಳ ಜನ ಮೇಲಿನಿಂದ ಅದೇ ಕೆಲಸ ಮಾಡುವರು. ಯಾರಾದರೂ ಸತ್ತು ಹೋದರೆ ಗಂಗೆಯ ಪಾಲು ಎಂದು ನೀರಿನಲ್ಲಿ ಶವ ಎಸೆಯುವರು. ಮನು ತನಗೆ ಗೊತ್ತಿದ್ದ ಹಿಂದಿಯಲ್ಲಿ ಕೇಳಿದ. ಆದರೆ ಅದು ಸರಿಯಲ್ಲ ಅಲ್ಲವೇ? ಇಷ್ಟೊಂದು ಜನ ಬರುವ ಉಪಯೋಗಿಸುವ ಈ ನೀರನ್ನು ಹೀಗೆ ಮಲಿನ ಮಾಡಿದರೆ ಗಂಗೆಯ ಗತಿಯೇನು? ಸೂರಜ್ ಹೇಳಿದ. ಏನು ಮಾಡುವುದು? ಇಲ್ಲಿ ನಾವು ಏನು ಮಾಡಲು ಆಗುವುದು? ನದಿಯ ಮೇಲಿನ ಹಳ್ಳಿಗಳು ಎಲ್ಲರೂ ಹೀಗೆ ಮಾಡುವರು. ನಾವು ಯಾರಿಗೆ ಎಂದು ಹೇಳುವುದು? ಅಲ್ಲದೆ ಇಲ್ಲಿರುವ ಹರಿಶ್ಚಂದ್ರ ಘಾಟ್ ಹಾಗೂ ನಾವು ಹೋಗುವ ಮಣಿಕರ್ಣಿಕಾ ಘಾಟ್, ಇಲ್ಲೆಲ್ಲ ಶವಗಳನ್ನು ಸುಡುವರು. ಆದರೆ ಕೆಲವರು ಅದನ್ನು ಅರ್ಧಪರ್ಧ ಎಂದು ಸುಟ್ಟು ಅರ್ಧ ಸುಟ್ಟ ಶವಗಳನ್ನು ನೀರಿಗೆ ಎಸೆಯುವರು. ಇನ್ನು ಕೆಲವರು ತಮ್ಮ ಸತ್ತ ದನಗಳನ್ನು ಸಹ ನೀರಿಗೆ ಎಸೆಯುವರು. ಅಲ್ಲಿ ನೋಡಿ ಎನ್ನುತ್ತಾ ಸ್ವಲ್ಪ ದೂರದಲ್ಲಿ ತೇಲುತ್ತಾ ಇದ್ದ ಹಸುವಿನ ದೇಹವನ್ನು ತೋರಿಸಿದ. ಮನುವಿಗೆ ಹಿಂಸೆ ಆಯಿತು. ಇದೆಂತಹ ನಂಬಿಕೆಗಳು? ಗಂಗೆಯನ್ನು ದೇವರು ಎಂದು ಪೂಜಿಸುತ್ತಾ ಅವಳಿಗೆ ದೇವಗಂಗೆ ಎನ್ನುವ ಹೆಸರು ನೀಡಿದ್ದೇವೆ. ಅವಳನ್ನು ಪಾಪಗಳನ್ನು ತೊಳೆಯುವವಳು ಅನ್ನುವೆವು. ಆದರೆ ಮನುಷ್ಯರ ಮೂಢತನ ಕೆಲವೊಮ್ಮೆ ಅಸಹ್ಯ ಹುಟ್ಟಿಸುವುದು. ಇವನ್ನೆಲ್ಲ ತಡೆಯುವವರು ಜನರಿಗೆ ಅರ್ಥವಾಗುವಂತೆ ಹೇಳುವರು ಯಾರು? ಯಾರ ಕೈಲಿ ಇದು ಸಾಧ್ಯ? ಅವನು ಚಿಂತಿಸುತ್ತಾ ಇದ್ದ. ಹಾಗೆ ಇವರು ಇಳಿಯಬೇಕಾದ ದಶಾಶ್ವಮೇಧ ಘಾಟ್ ಬಂದಿತು. ಮೆಟ್ಟಿಲುಗಳನ್ನು ಹತ್ತಿ ಹೋಗುವಾಗ ಪಕ್ಕದಲ್ಲಿ ಶವಗಳನ್ನು ದಹಿಸುತ್ತಾ ಇರುವುದು ಕಾಣಿಸಿತು. ಅದು ಮಣಿಕರ್ಣಿಕಾ ಘಾಟ್ ಅಂತೆ. ಅಕ್ಷಯ್ ಮನುವಿಗೆ ತಿಳಿಸುತ್ತಾ ಹೇಳಿದ. ಮಣಿಕರ್ಣಿಕಾ ಅಲ್ಲದೆ ನಮ್ಮ ಕರ್ನಾಟಕದ ಛತ್ರದ ಸಮೀಪದ ಹರಿಶ್ಚಂದ್ರ ಘಾಟಿನಲ್ಲಿ ಸಹ ಶವ ಸಂಸ್ಕಾರ ನಡೆಯುವುದು. ಇಲ್ಲಿ ಇನ್ನೊಂದು ನಂಬಿಕೆ ಇದೆ.
ಎಂದು ಈ ಘಾಟ್ಗಳಲ್ಲಿ ಬೆಂಕಿ ಉರಿಯುವುದು ನಿಲ್ಲುವುದೋ ಆಗ ಭೂಮಿಯ ಕಡೆಯ ದಿನ, ಕಲಿಯುಗದ ಕೊನೆ. ಇಂತಹ ನಂಬಿಕೆಗಳು ಎಲ್ಲೆಡೆ ಇರುವುದು ವಿವಿಧ ರೂಪಗಳಲ್ಲಿ. ಇಬ್ಬರು ನಗುತ್ತಾ ದೇವಾಲಯದತ್ತ ಹೊರಟರು. ಸಾಲು ಸಾಲು ಅಂಗಡಿಗಳು, ಅವರ ಭಾಷೆಗಳು, ಮಾತು ಏನು ಸಹ ಮನುವಿಗೆ ಅರ್ಥವಾಗದು. ದೇವಾಲಯದ ಸಮೀಪ ತಲುಪಿದರು. ಅಲ್ಲಿ ಇರುವ ಸಂಧಿಗಳು, ರಸ್ತೆಗಳು, ಇಕ್ಕಟ್ಟಾದ ಜಾಗಗಳು ಎಲ್ಲವನ್ನು ನೋಡುತ್ತಾ ಅಲ್ಲಿ ಇದ್ದ ಅಂಗಡಿಯಲ್ಲಿ ಕುಡಿಕೆಗಳಲ್ಲಿ ಮಾರುತ್ತಾ ಇದ್ದ ಹಾಲನ್ನು ಪಡೆದು ತಮ್ಮ ಚಪ್ಪಲಿಗಳನ್ನು ಅಲ್ಲಿನ ಅಂಗಡಿಯಲ್ಲಿ ಬಿಟ್ಟು ದೇವಾಲಯ ಪ್ರವೇಶಿಸಿದರು. ದೇವಾಲಯದ ಒಳಗೆ ಕ್ಯಾಮರಾ ಬಿಡುವುದಿಲ್ಲ ಎಂದು ಅಂಗಡಿಯವನು ತಿಳಿಸಿದ ಕಾರಣ ತನ್ನಲ್ಲಿದ್ದ ಕ್ಯಾಮರಾ ಸಹ ಅದೇ ಅಂಗಡಿಯಲ್ಲಿ ಇಟ್ಟ ಮನು. ಒಳಗೆ ಪ್ರವೇಶಿಸುವಾಗಲೇ ಮನು ಮತ್ತು ಅಕ್ಷಯ್ ಇಬ್ಬರಿಗೂ ಹೊರಗಿನ ಲೋಕದ ಮರವೇ ಆಯಿತು. ಒಳಗಿನ ಪ್ರಪಂಚವೇ ಬೇರೆ. ಒಳಗೆ ಹೋಗುವಾಗಲೇ ಭಕ್ತಿ ಭಾವ ಆವರಿಸುವುದು. ಒಳಗೆಲ್ಲ ಒಂದೇ ಕೂಗು, ಹರ ಹರ ಮಹಾದೇವ್, ಶಂಭೋ ಶಂಕರ್. ದಕ್ಷಿಣ ಭಾರತದ ದೇವಾಲಯಗಳ ರೀತಿಯಲ್ಲ. ಕಾಶಿಯಲ್ಲಿ ಸ್ವಯಂ ನಾವೇ ಶಿವನ ಮೇಲೆ ಹಾಲು ಅಭಿಷೇಕ ಮಾಡುವ ಅವಕಾಶ. ಇಲ್ಲಿ ಜನಸಾಗರವೂ ಅಷ್ಟೆ, ಒಂದೇ ರೀತಿ ಇರಲ್ಲ. ಒಮ್ಮೆ ಜನರೇ ಇಲ್ಲ, ಖಾಲಿ ಅನ್ನಿಸಿದರೆ ಮತ್ತೊಮ್ಮೆ ಎಲ್ಲಿಂದಲೋ ಬರುವ ಜನರು ಒಳಗೆ ನುಗ್ಗುವರು. ಚಿಕ್ಕ ಗರ್ಭಗುಡಿ. ಒಳಗೆ 4 ಜನ ಸಹ ನಿಲ್ಲಲು ಕಷ್ಟ ಎನಿಸುವ ಇಕ್ಕಟ್ಟು. ಒಂದು ಬಾಗಿಲಿನಿಂದ ಒಳಹೋಗಿ ಮತ್ತೊಂದು ಬಾಗಿಲಿನಿಂದ ಹೊರಬರುವರು. ಹೊರಗೆ ಬಂದರೆ ದೇವರ ಮೇಲೆ ಸುರಿದ ಹಾಲು ಹರಿದು ಬರುತ್ತಾ ಇರುವುದು. ಇವರು ಅಲ್ಲಿರುವಾಗ ಯಾರೋ ಕೆಲವರು ಹಾಲು ತಂದರು. ಆದರೆ ಕುಡಿಕೆ ಅಲ್ಲ, ದೊಡ್ಡ ಡಬ್ಬಗಳು, 50-100 ಲೀಟರ್ ಹಿಡಿಸುವುದೇನೋ ಅಂತದು. ಬಾಯಲ್ಲಿ ಶಂಭೋ ಎನ್ನುವ ಮಂತ್ರ. ಅಷ್ಟು ಹಾಲು ಶಿವನ ಮೇಲೆ ಇಬ್ಬರು ನಿಂತು ಒಮ್ಮೆಲೆ ಸುರಿದರು. ನೋಡುವಾಗ ಅದರ ಸೊಬಗೇ ಬೇರೆ. ಅಕ್ಷಯ್ ಹಾಗೂ ಮನು ಇಬ್ಬರು ಶಿವನ ದರ್ಶನ ಮಾಡಿ ಹೊರಬಂದರು. ನಂದಿ ಇದ್ದ ದೇವಾಲಯದ ಪಕ್ಕದ ಸಂದಿಯಲ್ಲಿ ಕಾಣಿಸುವ ಮಸೀದಿ ಒಂದನ್ನು ತೋರಿಸಿ ಅಕ್ಷಯ್ ಹೇಳಿದ, ನೋಡು, ಅಲ್ಲಿ ಕಾಣುತ್ತಿದೆಯಲ್ಲ ಮಸೀದಿ. ಮೊದಲು ಅದು ವಿಶ್ವನಾಥನ ದೇವಾಲಯ ಅನ್ನುವರು. ಇತಿಹಾಸದಲ್ಲಿ ಏನೇನೆಲ್ಲ ನಡೆಯಿತು ಬಲ್ಲವರು ಯಾರು? ಅಲ್ಲಿ ಸ್ವಲ್ಪ ಕಾಲ ಕುಳಿತಿದ್ದು ಇಬ್ಬರು ಹೊರಬಂದರು.